ನನ್ನ ಕಡೆಯಿಂದ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನು ಜನ, ನನಗೆ ಬ್ಯಾಟ್ರಾಯಣಪುರಕ್ಕೆ ಬಂದಿದ್ದೀನ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸುತ್ತಮುತ್ತಲು ನಾನು ಆ್ಯಕ್ಚುಲಿ ಬರೋದಕ್ಕೆ ಹೆದರ್ಕೊಂಬಿಟ್ಟೆ, ಅಷ್ಟು ಜನ ಅಲ್ಲಿ ಕಾಣಿಸ್ತಾ ಇದ್ರು. ತುಂಬ ಖುಷಿಯಾಗುತ್ತೆ ತಂಬೇಶಣ್ಣವರೇ, ಈ ಥರದ್ದು ಒಂದು ನಮ್ಮ ಕಲ್ಚರಲ್ ಒಂದು ಫಂಕ್ಷನ್ಸ್ಗಳು ನೋಡಿದ್ರೆ ನನಗೆ ಭಾಳ ಖುಷಿಯಾಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಪೀಳಿಗೆ ಎಲ್ರಿಗೂ ಈ ಒಂದು ದಸರಾ ಹಬ್ಬ ಎಲ್ರಿಗೂ ನಾವು ಮೈಸೂರಿಗೆ ಹೋಗಿ ನೋಡೋಕ್ಕಾಗಿರಲ್ಲ, ಆ ಒಂದು ವಾತಾವರಣನ ನೀವು ಬ್ಯಾಟ್ರಾಯಣಪುರದಲ್ಲೇ ಸೃಷ್ಟಿ ಮಾಡಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ, ಅಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಾ. ನನಗೆ ಗೊತ್ತು ಇವತ್ತು ತುಂಬ ಕಾರ್ಯಕ್ರಮಗಳಿರುತ್ತೆ, ನಾನು ಜಾಸ್ತಿ ಮಾತಾಡಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಲ್ಲ, ಟೈಮ್ ವೇಸ್ಟು ಮಾಡಲ್ಲ. ಖುಷಿಯಾಗುತ್ತೆ ನಿಮ್ಮೆಲ್ಲರೂ. ನಾನಿದೆ ಮೊದಲನೇ ಸತಿ ಬರ್ತಾ ಇರೋದು ಬ್ಯಾಟ್ರಾಯಣಪುರಕ್ಕೆ, ಬಹಳ ಖುಷಿಯಾಗುತ್ತೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಒಂದು ಏನು ಹೇಳಬೇಕು, ನಾನು ಐಸುವಾಗಿ ಮಾತಾಡಬೇಕು, ಇಲ್ಲ ಶ್ರಾವಣಿಯಾಗಿ ಮಾತಾಡಬೇಕು, ಇಲ್ಲ ಇವಾಗ ಅಮೂಲ್ಯಾಗಿ ಮಾತಾಡಬೇಕು, ಯಾರ ಥರ ಮಾತಾಡ್ಬೇಕಂತ ನೀವೇ ಹೇಳಿಬಿಡಿ. ಗೊತ್ತಾಗ್ತಿಲ್ಲ. ಮಾದೇಶ ಇಲ್ವಲ್ಲ ಐಸು ಥರ ಮಾತಾಡಕ್ಕೆ. ಎಲ್ಲಿದ್ಯೋ ಮಾದೇಶ? ಸೌಂಡ್ ಕೇಳಿಸ್ತಾ ಇಲ್ಲ. ಓಕೆ, ಒಳ್ಳೇದಾಗಲಿ, ಥ್ಯಾಂಕ್ ಯು. ಆ್ಯಂಡ್ ವಿಜೇಂದ್ರಣ್ಣ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಜಗದೀಶ್ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಆ ಅಣ್ಣನ ಒಂದು ಸಿ ಎಮ್ ಆಗಿ ನೋಡಬೇಕು. ಆ್ಯಂಡ್ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅಣ್ಣ ಅವರು ಅಂತ. ನಾನು ಈ ವೇದಿಕೆ ಮೂಲಕ ಅವರೆಲ್ಲ ಕನಸುಗಳನ್ನು ನೆರವೇರಲಿ, ಹಾಗೆ ತುಂಬ ಯುವ ಜನರು ಅವ್ರ ಕೈ ಕೆಳಗೆ ಬೆಳೀಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.